ಅದನ್ನ ಡೇಟ್ ಕೊಟ್ಟು 3ನೇ ತಾರೀಕು ಶಾಂತಿ ಸಭೆಯನ್ನು ಕರೀತಾರೆ. ಶಾಂತಿ ಸಭೆ ಕರೆದ ನಂತರ 8ನೇ ತಾರೀಕು ನಿನ್ನೆ ದಿನ ಮತ್ತೆ ಡೇಟನ್ನು ನಿಗದಿ ಮಾಡಿರ್ತಾರೆ. ನಿನ್ನೆ ದಿನ ಕನ್ಸರ್ನ್ಡ್ RO ರಿಟರ್ನಿಂಗ್ ಆಫೀಸರ್ ಗೈರಾಗಿದ್ದಾರೆ. ಆಚೆ ಕೂತ್ಕೊಂಡು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತಾ ಇದೆ. ಇಲ್ಲಿ ಇಷ್ಟು ಜನ ಪೊಲೀಸರು 2-2, 3-3 ಕ್ಯಾರವಾನ್ ತುಂಬ ಪೊಲೀಸರನ್ನ ತಗೊಂಬಂದು ಇವತ್ತೇನು ಇಷ್ಟು ಜನನ್ನ ಇವತ್ತು ಇರಿಸ್ಕೊಂಡಿದಾರಲ್ಲ, ಇವತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಯಾರ ಮೇಲೆ ಇರೋದಣ್ಣ? ಯಾರ ಮೇಲೆ ಇರೋದಣ್ಣ? ಪೊಲೀಸವ್ರ ಮೇಲೆ ಅಲ್ವಾ? ಈಗ ಡೈರೆಕ್ಟರ್ಗಳು ಎಷ್ಟು ಜನ ಇದ್ದಾರೆ? VSS 11 ಜನ ಅಲ್ವಾ? ಇವತ್ತು ಇಲ್ಲಿ ಇಷ್ಟು ಜನ ಪೊಲೀಸರನ್ನ ಇಷ್ಟು ಇಲ್ಲಿ ಬಿಗಿ ಬಂದೋಬಸ್ತ್ ಇವತ್ತು ಮಾಡೋದ? ಯಾಕಂದ್ರೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಲ್ಲಿ ಇಷ್ಟು ನೀವು ಬಿಗಿ ಬಂದೋಬಸ್ತ್ ಮಾಡೋದ? ನೀವು ನಿನ್ನೆ ದಿನ ಕೂತ್ಕೊಂಡು ಎಲ್ಲ ಪೊಲೀಸರನ್ನ ಹಾಕಿ ಶಾಂತಿಯುತವಾಗಿ ನೀವೇ ಚುನಾವಣೆ ಮಾಡ್ಬೋದಾಗಿತ್ತಲ್ಲ. ಇದರಲ್ಲಿ 20 ಜನ ಪೊಲೀಸವರಿದ್ರೆ ಸಾಕಾಗಿರುತ್ತೆ. ಸರ್, ಈಗ ಜಿಲ್ಲಾ ಮಟ್ಟದ ಒಬ್ಬ ಅಧಿಕಾರಿಗಳು ಕೂಡ ನಿಮ್ಮ ಸಮಸ್ಯೆ ಆಗ್ತಿಲ್ಲ ಅಂದ್ರೆ ಡೇಟ್ ಅನ್ನು ಕೊಡ್ತಾ ಇಲ್ಲ ಅಂದ್ರೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇರೋದು ಅಂತ. ಸರ್, 100ಕ್ಕೆ 100 ಅಕ್ಷರಶಃ ಇವತ್ತು ನಿಮ್ಮ ಮುಂದೆ ಇದೆ. ಇದರ ಹಿಂದಿನ ಉದ್ದೇಶ ಏನು? ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಒತ್ತಡವನ್ನು ಏರ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತದ ಮೇಲೆ, ಜಿಲ್ಲಾಧಿಕಾರಿಗಳ ಮೇಲೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಅದಕ್ಕೆ ತಕ್ಕಂತೆ ಇವತ್ತು DR ಇರ್ಬೋದು, DC ಅವ್ರ ಪಾಪ ಏನೋ ಬದಲಾವಣೆ ಆಗಿ ನೆನ್ನೆನೋ ಮೊನ್ನೆನೋ ಇನ್ನೊಬ್ರು DC ಬಂದಿದ್ದಾರೆ ಈಗ ಹೊಸದಾಗೆ. ಅವರು ಪಾಪ ನಿನ್ನೆಯಿಂದನೂ ಫೋನ್ ತೆಗಿತಾ ಇಲ್ಲ. RO ನಾನು ಅವ್ರ ಮೇಡಮ್ಗೂ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ನೋಡಮ್ಮ, ನೀವು ಒಬ್ಬರು ಹೆಣ್ಮಗಳಿದ್ದೀರಿ, ನೀವೊಬ್ಬರು ಜವಾಬ್ದಾರಿಯುತವಾದಂಥ ಒಂದು ಅಧಿಕಾರಿ ಇದ್ದೀರಿ, ಬಂದು ಚುನಾವಣೆನ ಗೌರವಯುತವಾಗಿ ನಡೆಸ್ಕೊಡಿ. ಮತ್ತೆ ಇನ್ಯಾವುದೇ ರೀತಿ ಮುಂದೂಡಿಕೆ ಮಾಡ್ತಕ್ಕಂಥದ್ದಾಗಲಿ ಯಾವುದೇ ರೀತಿ ನೀವು ಅವಕಾಶ ಕೊಡಬೇಡಿ ಅಂತಕ್ಕಂಥದ್ದು ಹೆಣ್ಮಗಳಿಗೂ ರಿಕ್ವೆಸ್ಟ್ ಮಾಡಿದೆ. ಪಾಪ ಅವರು ಫೋನ್ನಲ್ಲಿ ಮಾತಾಡಿದಾಗಲೇ ನನಗೆ ಅರ್ಥ ಆಯಿತು. ಅವರು ಪಾಪ ಆನೂ ಇಲ್ಲ ಊನೂ ಇಲ್ಲ. ಯಾವ ರೀತಿ ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವರು ಒಂದು ಅಧಿಕಾರವನ್ನ ಅಂತಕ್ಕಂಥದ್ದು ನಿಮ್ ಕಣ್ ಮುಂದೆ ಇವತ್ತು ಸಾಕ್ಷಿ ಕಾಣ್ತಾ ಇದೆ. ಚುನಾವಣೆ ನಡೆಸ್ತಾ ಇಲ್ಲ ಅಂತ 8 ಜನ ನಮ್ಮ ಜೊತೆನಲ್ಲಿ ಇದ್ದಾರೆ. ಅದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ. 11ರಲ್ಲಿ 8 ಜನ ಇದ್ಮೇಲೆ ಯಾರು ಗೆಲ್ಬೇಕು? ಇಲ್ವಲ್ಲ ಅವ್ರಿಗೆ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರಾಜಕೀಯ ದ್ವೇಷ ಅಭಿವೃದ್ಧಿಗೆ ಮಾರ್ಗ ಆಗಲ್ವಾ ಸರ್? ಈ ತರ ಚುನಾವಣೆ ನಡೆಯೋದನ್ನೇ ಈ ತರ ಮುಂದೂಡಿಕೆ ಮಾಡೋದು, ಈ ತರ ಮಾಡೋದು 100ಕ್ಕೆ 100 ಅಕ್ಷರಶಃ ಸತ್ಯ. ನಾನು ಒಂದು ಮಾತನ್ನು ಹೇಳ್ತೀನಿ ಕೇಳಿಯೋಣ. ಕಳೆದ 30 ವರ್ಷ ಆಯಿತು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಈ ಜಿಲ್ಲೆಗೆ ಕಾಲಿಟ್ಟು. ಇಲ್ಲಿವರೆಗೂ ಅವ್ರ ರಾಜಕೀಯದ ಬದುಕಲ್ಲಿ ಒಂದೇ ಒಂದು ನನಗೆ ಉದಾಹರಣೆ ಕೊಡಿ. ಈ ರೀತಿ ಎಂದಾದರೂ ಒಂದು ಘಟನೆ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಆಗಿತ್ತಾ, ನಡೆದಿತ್ತ? ಎಂದೂ ಕೂಡ ಮಾನ್ಯ ಕುಮಾರಣ್ಣ ಅವರು ಇನ್ನೊಂದು ಪಕ್ಷದವರು ಅಂತಕ್ಕಂಥ ತಾರತಮ್ಯವನ್ನು ಮಾಡಿದಿರಾ? ಎಷ್ಟೋ ಸಲ ಪೊಲೀಸ್ ಅಧಿಕಾರಿಗಳಿಗೆ ಯಾವುದಾದ್ರೂ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಫೋನ್ಗಳು ಸಹಜವಾಗಿ ಬರ್ತಾ ಇರ್ತೀವಿ, ಶಾಸಕ ಅಂತ ಬರ್ತಾ ಇರ್ತೀವಿ. ಫೋನ್ ಮಾಡಿ ನೋಡಿ ಬಗೆಹರಿಸಿ ಕಳಿಸಿ, ಯಾವುದೇ ರೀತಿ ಯಾರ ಮೇಲೂ ಒಂದು ದುರುದ್ದೇಶ ಇಟ್ಕೊಂಡು FIR ಮಾಡ್ತಕ್ಕಂಥದ್ದಾಗಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದಾಗಲಿ ಮಾಡಲಿಲ್ಲ. ಎಂದೂ ಕುಮಾರಣ್ಣವರು ಟಾರ್ಗೆಟ್ ರಾಜಕಾರಣ ಮಾಡಿಲ್ಲ. ಆದರೆ ಇಲ್ಲೇನಾಗಿದೆ, ಈಗ ಹಲವಾರು ವರ್ಷಗಳಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವ್ರಿಗೆ ಇದು ನಡ್ಕೊ ಬಂದಿದೆ. ಇವತ್ತು ಪಾಪ ಅಧಿಕಾರ ಕೊಟ್ಟಿದ್ದಾರೆ ಜನ, 135 ಜನ ಇವತ್ತು ಗೆಲ್ಲಿಸಿದ್ದಾರೆ, ಶಾಸಕರನ್ನ ಆಶೀರ್ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ. ಈ ಕೆಲಸ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡಿರೋದ? ಈ ಕೆಲಸ ಮಾಡ್ಲಿಕ್ಕೆ ಜನ ಆಶೀರ್ವಾದ ಮಾಡಿರೋದ? ಜಿಲ್ಲೆ ಜನತೆ ಇವತ್ತು ಕೇಳ್ತಾ ಇದ್ದಾರೆ. ಈಗ ಜಿಲ್ಲೆನಲ್ಲಿ ಸರ್ ಪ್ರಮುಖವಾಗಿ ಅಧಿಕಾರಿಗಳು ಒತ್ತಡ ಆಗ್ತಾ ಇದೆ ಸರ್. JDSನ ಕುಗ್ಸೋ ಪ್ಲಾನ್ ಅಲ್ಲ ಇಲ್ಲಿ. ಈ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ನಮ್ಮನ್ನು ಮತ್ತೆ ಹೋರಾಟದ ಹಿನ್ನೆಲೆಗೆ ಇವತ್ತು ಮತ್ತೆ ನೀವು ಹೋರಾಟದ ಮೂಲಕನೇ ಪಕ್ಷ ಕಟ್ಟಿ ಅಂತಕ್ಕಂಥ ಸಂದೇಶ ಇವತ್ತು ನಮಗೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೊಡ್ತಾ ಇದ್ದಾರೆ. ಸರ್, ಈಗ ಜಿಲ್ಲೆನಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಡುವೆ ಒದ್ದಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದ್ ಕಡೆ ವಿರೋಧ ಪಕ್ಷ, ಒಂದ್ ಕಡೆ ಆಡಳಿತ ಪಕ್ಷ, ಅಧಿಕಾರಿಗಳು ಬಡವರಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಸರ್ ಅವರು? ಸರ್, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಕಾಲಚಕ್ರ ತಿರುಗ್ತಾ ಇರುತ್ತೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಆದರೆ ಅಧಿಕಾರಿಗಳು 60 ವರ್ಷದವರೆಗೂ ಎಲ್ಲಿವರೆಗೂ ಅವ್ರಿಗೆ ಸಮಾಜವನ್ನು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ, ಅಲ್ಲಿವರೆಗೂ ಅವ್ರು ಕೆಲಸ ಮಾಡ್ತಾರೆ. ಒಂದ್ಸಲಿ JDS ಅಧಿಕಾರಕ್ಕೆ ಬರ್ಬೋದು, ಒಂದ್ಸಲಿ ಕಾಂಗ್ರೆಸ್ ಬರ್ಬೋದು, ಒಂದ್ಸಲಿ BJP ಬರ್ಬೋದು. ಹಾಗಾದರೆ ಅಧಿಕಾರಕ್ಕೆ ಬಂದಂಥ ಎಲ್ಲ ಜನಪ್ರತಿನಿಧಿಗಳು ಒತ್ತಡ ಮಾಡ್ತಾರೆ ಅಂತ ನೀವು ಅವ್ರಿಗೆ ತಲೆಬಾಗೋದಾದರೆ, ಅವ್ರ ಕೈಗೊಂಬೆ ಕೆಲಸ ಮಾಡೋದಾದರೆ ಮತ್ತೆಲ್ಲ ರಾಜೀನಾಮೆ ಕೊಟ್ಟು ಮನೇಲಿ ಕುತ್ಕೊಳ್ಳಿ. ಯಾಕೆ ಅಧಿಕಾರಿಗಳಿಗೆ ಮುಂದುವರಿತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಸಾಮಾನ್ಯರಿಗೆ.
ಆಗ್ತಿಲ್ಲ ಅಂತ ಹೇಳಿದ್ರು. ಈಗ ನಾಳೆಪುರ ಹೋಗಿದ್ವಿ, ವಿಜಯಪುರ ಎತ್ತ ಇಲ್ಲಿ ನಮ್ಮ ಸ್ಪಷ್ಟವಾದಂಥ ನಿಲುವು ನಮಗೆ ಬೇಕಾಗಿರ್ತಕ್ಕಂಥದ್ದು ಎರಡೇ ವಿಚಾರ. ಇಲ್ಲಿ RO ಯಾವ ರೀತಿ ವರ್ತನೆಯನ್ನು ಮಾಡಿದ್ದಾರೆ, ಸರ್ಕಾರದ ಕೈಗೊಂಬೆಯಾಗಿ ಯಾವ ರೀತಿ ವರ್ತಿಸಿದ್ದಾರೆ, ಅವರು ಸಸ್ಪೆಂಡ್ ಆಗಬೇಕು. ಒಂದು, ಅದಕ್ಕಿಂತ ಬಹು ಮುಖ್ಯವಾಗಿ ಚುನಾವಣಾ ದಿನಾಂಕ ಘೋಷಣೆ ಆಗಬೇಕು. ಘೋಷಣೆಯಾಗಿ ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ನಡೆಸಲಿಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಬೇಕು ಅಂತಕ್ಕಂಥದ್ದು ಅಷ್ಟೇ ನಾವು ಆಗ್ರಹಿಸ್ತೀವಿ, ಬಿಟ್ಟರೆ ಬೇರೆ ಇನ್ನೇನು. ಸರ್, ಈಗ ಇದನ್ನು ಹೊರತುಪಡಿಸಿ ಸರ್, ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ರಾಮನಗರ ಹೆಸರು ಬದಲಾವಣೆ ಮಾಡಬೇಕು ಅಂತ DCM DK ಶಿವಕುಮಾರ್ ಸಿಎಂಗೆ ಪತ್ರವನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಹಲವಾರು ಜನ ಶಾಸಕರು, MLCಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಸಹಿ ಹಾಕಿದ್ದಾರೆ ಸರ್. ಈಗ ಇಲ್ಲೇನೋ ಗ್ರೇಟರ್ ಬ್ಯಾಂಗ್ಳೂರು ಅದೇನೋ ಬೆಂಗಳೂರನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಶುರು ಮಾಡಿದರು 15 ತಿಂಗಳಿಂದ. ಯಾವ್ಯಾವ ರೀತಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಹಣವನ್ನು ದೋಚ್ತಾ ಇದ್ದಾರೆ, ಯಾವ ರೀತಿ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಾಹಿರ ಆಗಿದೆ. ಇವತ್ತು 2007ರಲ್ಲಿ ಪ್ರಥಮವಾಗಿ ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆ ಘೋಷಣೆ ಮಾಡಿದಂಥದ್ದು ಒಂದು ಕಡೆ ರಾಮನಗರ, ಒಂದು ಕಡೆ ಚಿಕ್ಕಬಳ್ಳಾಪುರ, ಅದು ಇತಿಹಾಸ. ತದನಂತರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ, ಇವತ್ತು ಜಿಲ್ಲೆ ಜನತೆಗೆ ಯಾವುದೇ ರೀತಿ ವಿಷಯವಾಗಿ ಸಮಾಧಾನ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀನಿ. ಅದು ಕಾಂಗ್ರೆಸ್ನವರೇ ಹೇಳ್ಬೇಕು ಸರ್, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕೆಂದರೆ ನಾವು ಒಂದು ಜಾತಿ, ಒಂದು ಸಮುದಾಯದ ಮಧ್ಯೆ ಬರ್ತಕ್ಕಂಥ ಒಂದು ಸಂಘರ್ಷದ ಮಾತುಗಳನ್ನ ನಾನು ಆಡ್ಲಿಕ್ಕೆ ಇಷ್ಟಪಡೋದಿಲ್ಲ. JDSಗೆ ಟಿಕೆಟ್ ಅನ್ನು ಉಳಿಸ್ಕೊಳ್ಬೇಕು ಎನ್ನುವಂಥ ಒತ್ತಾಯ ಕಾರ್ಯಕರ್ತರು, ಮುಖಂಡರಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿ ಮಾಡ್ತಾ ಇದ್ದೀರಿ ಸರ್? ನೋಡಿ ಅಣ್ಣ, ಸಾಮಾನ್ಯವಾಗಿ ನೀವು 1994 M. ವರದೇಗೌಡರು ಸಾಹೇಬರು ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ದೇವೇಗೌಡರು ಸಾಹೇಬರು ಸಮಕಾಲದವರು, ಇವತ್ತಿಲ್ಲ ಅವರು ವರದೇಗೌಡರು ಸಾಹೇಬರು, ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಮತ್ತೊಬ್ಬರು ಸಾಮಾನ್ಯ ಕಾರ್ಯಕರ್ತರನ್ನ, ನಮ್ಮ ಕಾರ್ಯಕರ್ತರುಗಳೇ ಅಶ್ವಥ್ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡಿ ಶಾಸಕರು ಮಾಡ್ತಾರೆ. ಅಲ್ಲಿಂದ ಏನೇನಾಯಿತು, ಅವರು ಬೇರೆ ಯಾವ್ಯಾವ ಪಕ್ಷಾಂತರ ಆಯಿತು, ಅದೆಲ್ಲ ಇತಿಹಾಸ. ತದನಂತರ ಸಿಮ್ಲಿಂ ನಾಗರಾಜಣ್ಣ ಅವರು ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ. ಒಂದು 3-4 ವರ್ಷ ಆಯಿತು ನಮ್ಮನ್ನು ಆಗಲಿ ಹೋಗಿ ಅವ್ರು ವರದೇಗೌಡರದ್ದು ಹೇಳಿ ಮೇಡಮ್, 94 55,000 ಮತಗಳು ಒಬ್ಬ ಸಾಮಾನ್ಯರಲ್ಲಿ, ಸಾಮಾನ್ಯ ಕಾರ್ಯಕರ್ತರಿಗೆ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ತಾರೆ. ಯಾರು? ಸಿಮ್ಲಿಂ ನಾಗರಾಜಣ್ಣ ಅವ್ರಿಗೆ. ತದನಂತರ 2013ರಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಂತಾಗೂ 73,000 ಮತಗಳ ಮೂಲಕ ಜನ ಆಶೀರ್ವಾದ ಮಾಡ್ತಾರೆ. 3,000ದಿಂದ ಪರಾಜಿತಗೊಳ್ತಾರೆ. ಬಹುಶಃ ಈ ಇತಿಹಾಸವನ್ನು ಎಲ್ಲ ಕಲೆ ಹಾಕಿದಂಥ ಸಂದರ್ಭದಲ್ಲಿ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ JDSದಾದಂಥ ಸಾಂಪ್ರದಾಯಿಕ ಮತಗಳಿದೆ. ಹಾಗಾಗಿ ಸಾಕಷ್ಟು ನಮ್ಮ ಕಾರ್ಯಕರ್ತರುಗಳಲ್ಲಿ ಒಂದಷ್ಟು ನಿರೀಕ್ಷೆಗಳು, ಒಂದಷ್ಟು ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಕುಮಾರಣ್ಣ ಅವ್ರ ಜೊತೆ ನಿನ್ನೆ ನಮ್ಮ JP ನಗರದ ನಿವಾಸದಲ್ಲಿ ಕೂತಂಥ ಸಂದರ್ಭದಲ್ಲಿ ಎಲ್ಲ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಅವ್ರ ಭಾವನೆಗಳು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಕ್ಷೇತ್ರದ ಜನತೆಯ ಭಾವನೆಗಳೇನಿದೆ ಅಂತಕ್ಕಂಥದ್ದನ್ನು ನಾವು ಕ್ರೋಢೀಕರಿಸಬೇಕಾಗ್ತದೆ. ಅಂತಿಮವಾಗಿ ರಾಜ್ಯ BJP ಇರ್ಬೋದು, ರಾಜ್ಯ JDS ಇರ್ಬೋದು, ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಇವತ್ತು ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೊರಟಿದ್ದೇವೆ ಒಂದು ಒಳ್ಳೆಯ ಉದ್ದೇಶಕ್ಕೆ. ಆ ಒಂದು ಒಳ್ಳೆಯ ಉದ್ದೇಶಕ್ಕೆ ರಾಜ್ಯದ ಜನತೆ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೂಲಕ. ಹಾಗಾಗಿ ಯಾವುದೇ ಗೊಂದಲಕ್ಕೆ ಎಡೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಪ್ರಶ್ನೆನೇ ಇಲ್ಲ. ಅಲ್ಲ ಸರ್, ಇದ್ರ ಮಧ್ಯೆ ಸರ್ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಆಗ್ತಾ ಇದ್ದೀನಿ ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳಿ ಕಳಿಸಿದ್ದಾರೆ ಅಂತ ಹೇಳೋದು ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡಲ್ವಾ ಅಂತ ಹೇಳಿ. ಯೋಗೇಶ್ವರ್ ಅವರು ಕೂಡ ನಾನು ಒಬ್ಬ ಆಕಾಂಕ್ಷಿ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಅದ್ರ ತಪ್ಪೇನಿಲ್ಲ. ಅಲ್ಲ ಸರ್, ನಾನೇ ಅಭ್ಯರ್ಥಿ, ಕುಮಾರಸ್ವಾಮಿ ಅವರು ಅನುಮೋದನೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಒಂದು ನಿಮಿಷ ಹೇಳ್ತೀನಿ. ಇವತ್ತು ನಾವು NDA ಮೈತ್ರಿ ಪಕ್ಷದ ಭಾಗವಾಗಿದ್ದೀವಿ. ಈಗ ಕುಮಾರಣ್ಣವರಾಗಲಿ ಅಥವಾ ನಾವುಗಳಾಗಲಿ ಕುತ್ಕೊಬಿಟ್ಟು ನಾನು ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಿಮವಾಗಿ ಘೋಷಣೆ ಬರಬೇಕಾಗಿರೋದಲ್ಲಿ ನಾನು ಹೇಳಿದೆ, ಕಾರ್ಯಕರ್ತರುಗಳು, ಎರಡು ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳೇನು, ಕ್ಷೇತ್ರದ ಜನತೆಯ ಭಾವನೆಗಳೇನು, ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ನಾವು ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಕಾಂಗ್ರೆಸ್ನ ವಿರುದ್ಧವಾಗಿ ಅಂತಕ್ಕಂಥದ್ದನ್ನ ಎಲ್ಲ ವಿಷಯವನ್ನು ಕ್ರೋಢೀಕರಿಸಿ ರಾಷ್ಟ್ರೀಯ ನಾಯಕರ ಜೊತೆ ಕುಮಾರಣ್ಣವರು ಕೂತ್ಕೊಳ್ತಾರೆ, ದೇವೇಗೌಡರು ಸಾಹೇಬರು ಕೂತ್ಕೊಳ್ತಾರೆ, ರಾಜ್ಯ BJP ನಾಯಕರುಗಳು ಅವ್ರದ್ದಾದಂಥ ವರದಿಯನ್ನು ರಾಷ್ಟ್ರಕ್ಕೆ ಕಳಿಸಿ ತದನಂತರ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂಥ ಅಭ್ಯರ್ಥಿ ಘೋಷಣೆ ಅಂದ್ರೆ ಇನ್ನೂ ಫೈನಲ್ ಆಗಿಲ್ಲ ಅಲ್ಲ ಸರ್? ಖಂಡಿತ. ಥ್ಯಾಂಕ್ ಯು. ನಿಗದಿತ ಡೇಟನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಯಾವುದೇ ರೀತಿ
ಚುನಾವಣೆಯಲ್ಲಿ ವ್ಯತ್ಯಾಸಗಳಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಜವಾಬ್ದಾರಿ ತಗೊಂಡು ಚುನಾವಣೆ ನಡೆಸ್ಕೊಡ್ತೇವೆ ಅಂತಕ್ಕಂಥದ್ದನ್ನ ಈಗ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಿನಿಂದ ತಾವೇನೋ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರೆ ದಿನಾಂಕ ನಿಗದಿಯಾಗಿಲ್ಲ 22ನೇ ತಾರೀಕು ಎಸಿ ಅವರೇ ಸ್ವತಃ ಅವರು ಘೋಷಣೆಯನ್ನು ಮಾಡ್ತಾರೆ. ಜೊತೆಯಲ್ಲಿ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು, ಅಭಿನಂದನೆಗಳು. ಮಾತಾಡಿ ಸರ್, ತಾವೇ ಹೇಳ್ಬೇಕು. ಈ ಕಡೆ ಬನ್ನಿ ಅಣ್ಣ. ಮೂರುವರೆಗೆ ನೀವು. ಎಲ್ಲರಿಗೂ ನಮಸ್ಕಾರ. ಈಗ BSSN ಎಲೆಕ್ಷನ್ ವಿಚಾರವಾಗಿ 22ನೇ ತಾರೀಕು ಎಲೆಕ್ಷನ್ ಡೇಟನ್ನು ಕೊಟ್ಟಿದ್ದಾರೆ. 3 ಅಷ್ಟೊತ್ತಿಗೆ ಲಿಖಿತವಾಗಿ ನಾವು ಈಗ ಇದನ್ನು ಘೋಷಣೆ ಮಾಡ್ತೀವಿ. ನಿಖಿಲ್ ಅಣ್ಣವ್ಯಾ